ಪಂಚ ಗ್ಯಾರಂಟಿಗಳ ಸಂತಸದ ವಿಚಾರವನ್ನು ಹಂಚಿಕೊಂಡಿದ್ದೀವಿ. ನಮ್ಮ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದಂಥ ಶ್ರೀಯುತ ರೇವಣ್ಣ ಸಾಹೇಬರು, ಪುಷ್ಪ ಅಮರನಾಥ್ ಅವರು, SR ಪಾಟೀಲ್ ಬಂದಿದ್ದರು. ನಾವು ಪ್ರಗತಿಯನ್ನು ಬಡವರ ಮನೆಯಲ್ಲಿ ನೋಡ್ತಾ ಇದ್ದೀವಿ. ಪ್ರಗತಿ ಅಂದರೆ ಬಡವರ ಮನೆ ಸಂತಸದಿಂದ ಇರಬೇಕು, ಹಸಿವಿನಿಂದ ಇರಬಾರ್ದು, ಕತ್ತಲಲ್ಲಿ ಇರಬಾರ್ದು, ಅವರೆಲ್ಲಿ ಅಡ್ಡಾಡಕ್ಕೆ ಅವರಿಗೆ ತೊಂದರೆ ಆಗಬಾರ್ದು. ಇದು ನಮ್ಮ ಪ್ರಗತಿ. ಕಟ್ಟ ಕಡೆಯ ವ್ಯಕ್ತಿಗೆ ನಾವು ಸಹಾಯ ಹಸ್ತ ನೀಡ್ತಕ್ಕಂಥ ನಮ್ಮ ಪ್ರಗತಿ ಇವತ್ತು ವಿಚಾರ. ಕೆಲವರು ಹಾಡು, ಕೆಲವರು ಮಾತುಗಳನ್ನ ಕೇಳಿದಾಗ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಹಾಗೂ DK ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರ ನಾವು ಏನು ನುಡಿದಿದ್ದೀವಿ, ಚುನಾವಣೆಗೆ ನಾವು ಏನೇನೋ ಹೇಳಿ ಚುನಾವಣೆ ಮತ ಹಾಕಿಸಿಕೊಂಡ ನಂತರ ಅದನ್ನೆಲ್ಲ ಮರೆತು ಬಿಡ್ತಕ್ಕಂಥ ಎಷ್ಟೋ ಪಕ್ಷಗಳನ್ನ ನಾವು ನೋಡಿದ್ವಿ. ಆದರೆ ಕಾಂಗ್ರೆಸ್ ಪಕ್ಷ ಹಾಗಲ್ಲ. ಏನು ಹೇಳಿದೀವಿ ಅದನ್ನು ಅನುಷ್ಠಾನ ತರ್ತಕ್ಕಂಥ ಪಕ್ಷ ನಮ್ಮ ಪಕ್ಷ. ಅಂತ ಅದ್ಭುತವಾದ ಕೆಲಸ ಇವತ್ತು ಏನು ನಮ್ಮ ರೇವಣ್ಣವರು 20ನೇ ಜಿಲ್ಲೆಯಲ್ಲಿ ನಾವು ಬಂದು ಮತ್ತೆ ಹುರುಪು ತುಂಬಿಸುವುದರ ಜೊತೆಗೆ ಅಲ್ಲಿ ಅನುಷ್ಠಾನದಲ್ಲಿರ್ತಕ್ಕಂಥ ಅಡಚಣೆಗಳೇನು, ಅವುಗಳ ಪರಿಹಾರಕ್ಕೆ ನಾವು ಏನು ಮಾಡಬೇಕು ಎನ್ನುವ ಸರ್ಕಾರ ನಿಜವಾಗಿ ಬಡವರಿಗೆ ತಲುಪ್ತಿದ್ದೇನೆ ಇಲ್ಲ, ಅವರು ಆ ತೆಗೆದುಕೊಂಡಂಥವ್ರು ಖುಷಿಯಿಂದ ಇದಾರ ಇಲ್ಲ ಅಂತಕ್ಕಂಥದ್ದು ಇವತ್ತು ಸಭೆಯಲ್ಲಿ ಚರ್ಚೆಗಳ ಜೊತೆಗೆ ಖುಷಿ ಆಯಿತು. ಇವತ್ತಿನ ಕಾರ್ಯಕ್ರಮ, ಇವತ್ತು ಈ ಕಾರ್ಯಕ್ರಮದ ದುವಾರಿ ಏನು ರೇವಣ್ಣ ಸಾಹೇಬರು ಅವ್ರ ಟೀಮ್ ಬಂದಿದೆ, ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಮತ್ತೇನಾದ್ರು ಕೇಳದಿದ್ರೆ ನೀವು ಕೇಳ್ಬೋದೇನ. ಶಿವಾಜಿ ಜಯಂತಿಯ ಕಾರ್ಯಕ್ರಮ ಅಡ್ಡಿಪಡಿಸ್ತಕ್ಕಂಥದ್ದಾಗಲಿ ಮತ್ತೊಂದಾಗಲಿ ಏನಾರ ನಡೆದಿದ್ರೆ ಅದು ಖಂಡನೀಯ. ಅದು ಆಗಬಾರ್ದು. ಯಾವುದೇ ಜಾತಿ ಧರ್ಮ ಅವರ ಆಚರಣೆಯಲ್ಲಿ ತೊಡಕುಂಟಾಗಬಾರದು. ತೊಡಕುಂಟಾಗುವ ರೀತಿಯಲ್ಲಿ ಭಾವೋದ್ವೇಗವನ್ನು ಹಬ್ಬಿಸ್ತಕ್ಕಂಥದ್ದಾಗಲಿ, ಭಾವೋದ್ವೇಗ ಅವ್ರನ್ನ ಪ್ರಚೋದನೆ ಮಾಡತಕ್ಕಂಥ ಕೆಲಸ ಆಗಬಾರ್ದು. ಪ್ರಚೋದನೆಗೊಂಡು ವಿಧ್ವಂಸ ಕೃತ್ಯಕ್ಕೂ ತೊಡಗಬಾರ್ದು. ನಾನು ಬಾಗಲಕೋಟೆಯ ಎಲ್ಲ ಜನತೆ, ಧರ್ಮ, ಜಾತಿಯವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ದಯಮಾಡಿ ಕಾನೂನನ್ನು ಕೈಗೆತ್ತಿಕೊಳ್ಬೇಡಿ. ನಮ್ಮ ಭಾವನೆ, ನಮ್ಮ ಸರ್ಕಾರದ ಭಾವನೆ ಯಾರಿಗೂ ಧಕ್ಕೆ ಆಗಬಾರದು, ಯಾರಿಗೂ ನೋವು ಆಗಬಾರದು. ಈ ಪ್ರಚೋದನೆಗೆ ಒಳಗೊಂಡವ್ರಿಗೆ ನಾವು ಯಾವುದೇ ಕಾರಣಕ್ಕೂ ಪ್ರಚೋದನೆ ಮಾಡೋರನ್ನ, ಪ್ರಚೋದನೆಯಿಂದ ನಡೀತಕ್ಕಂಥ ಕೃತ್ಯಗಳನ್ನ ಖಂಡಿಸೋದ್ರ ಜೊತೆಗೆ ಕಾನೂನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಜಿಲ್ಲಾ ಆಡಳಿತ ಇವತ್ತು ಬಲಿಷ್ಠವಾಗಿದೆ, ಅಂಥದಕ್ಕೆ ಅವಕಾಶ ಕೊಡೋದಿಲ್ಲ. ಇವತ್ತು ಈ ಘಟನೆಗಳನ್ನು ತಿಳಿದುಕೊಂಡು ಇಮಿಡಿಯೇಟ್ ಇವತ್ತು IG ಅವರು ಬಂದಿದ್ದಾರೆ. ನಾನು ಹೇಳಿದ್ದೀನಿ, ಇಬ್ಬರನ್ನೂ ಮೀಟಿಂಗ್ ಕರೀರಿ, ಅವ್ರಿಗೆ ಏನಿದೆ ಸಾಂತ್ವನ ಹೇಳೋದ್ರ ಜೊತೆಗೆ ಇಂಥ ಘಟನೆ ಮರುಕಳಿಸಬಾರದು, ಕಾನೂನು ಯಾರು ಕೈಗೆತ್ತಿಕೊಳ್ಬೇಡಿ ಅಂತ ಹೇಳಿಕೆ IG ಅವರು ಬಂದಿದ್ದಾರೆ. ಮೋಸ್ಟ್ಲಿ ಸಾಯಂಕಾಲ ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡ್ತಾರೆ, ಆ ಶಾಂತಿ ಸಭೆ. ಆದರೆ ಇನ್ನು ಈ ಪ್ರಚೋದನಾತ್ಮಕವಾದ ಭಾಷಣ ಮಾಡಿ ರಾಜಕೀಯವಾಗಿ ಉಪಯೋಗ ಮಾಡತಕ್ಕಂಥ ಕೆಲವು ಕೃತ್ಯಗಳು ನಡೆದಿದೆ. ಇದನ್ನ ಶಾಂತಿಯುತವಾಗಿ ಒಯ್ಬೇಕಂತಕ್ಕಂಥದ್ದು ಆಗ್ತಲ್ಲ. ಪ್ರಚೋದನೆ ಮಾಡೋದು, ಅದನ್ನು ರಾಜಕೀಯವಾಗಿ ಬಳಸಿಕೊಳ್ತಕ್ಕಂಥ ಕೆಲವು ಕೃತ್ಯಗಳು ನಡೆದಿದೆ. ಅದನ್ನು ನಾನು ವಿರೋಧಿಸ್ತೀನಿ. ಅಂಥದಕ್ಕೆ ಅವಕಾಶ ಕೊಡೋದಿಲ್ಲ. ಯಾರು ಪ್ರಚೋದನಾತ್ಮಕ ಹೇಳಿಕೆಗಳನ್ನ ಕೊಟ್ಟರೆ ಸರ್ಕಾರ ಸುಮ್ಮನೆ ಇರೋದಿಲ್ಲ ಅಂತಕ್ಕಂಥ ಮಸೀದಿಯಿಂದ ಕಲ್ಲು ಬಂದಿದೆ, 2 ಕಲ್ಲುಗಳು ಬಂದಿದ್ದಾವೆ, 8 ಜನರನ್ನ ಅರೆಸ್ಟ್ ಮಾಡಿದೀವಿ. ಅದು ಏನಾಗಿಲ್ಲ, 8 ಜನ ಬಂದು ಈಗ 8 ಜನ ಬಂಧಿಸಿದೀವಿ. ಅವ್ರು ಕಾನೂನು ಕ್ರಮ ಕೈಗೊಳ್ತೀವಿ. ಬಡವರ ಮಕ್ಕಳ ಬಲಿ ಆಗ್ತಾರೆ, ಅವ್ರನ್ನೇನು ಹುರ್ದುಂಬಿಸಿ ಕಳಿಸಿರ್ತಾರೋ ಏನೋ ಗೊತ್ತಾಗ್ತದೆ. ಇತಿಹಾಸ ತೆಗೆದು ನೋಡು ಭಯ. ಹಿಂದುತ್ವ ಭಾವನೆಗಳನ್ನ, ಧರ್ಮದ ಭಾವನೆಗಳನ್ನ ಹತ್ತಿಕ್ಕಿ ಎಷ್ಟು ಹುಡುಗರು ಜೈಲಿಗೆ ಹೋಗೋದ್ರ ಇತಿಹಾಸ ತೆಗೆದು ನೋಡ್ರಿ, ನೀವು ಹೇಳೋದು ಕರೆಕ್ಟ್ ಆಗಿ. ಈಗಾಗಲೇ ಏನಲ್ಲಿ ಕಲ್ಲು ಹೊಡೆದವ್ರದ್ದು ಅರೆಸ್ಟ್ ಮಾಡಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಚಪ್ಪಲಿ ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಕೂಡ ಕ್ಲಿಯರ್ ಮಾಡಿಲ್ಲ ಅಂತ ಹಿಂದೂ ಕಾರ್ಯಕರ್ತರು ಒಂದು ಹಠ ಹಿಡಿದಿದ್ದಾರೆ ಸರ್. ಅದನ್ನು ಕ್ಲಿಯರ್ ಮಾಡ್ತಾರೆ. ಮತ್ತು ನೋಡಿ, ಈ ಗಲಭೆಯಲ್ಲಿ ಏನೇನಾಗಿದೆ ಎಲ್ಲವೂ ವಿವರಣೆಯನ್ನು ಪಡಿತಾನೆ ಇದ್ದೀವಿ. ಕಲ್ಲು ಹೊಡೆದವ್ರನ್ನ ಪ್ರಚೋದನೆ ಮಾಡಿಸೋರ್ನ ಅರೆಸ್ಟು ಮಾಡಿಸಿವಿ. ನೀವು ಇನ್ನೊಂದು ಏನು ಹೇಳ್ತೀರಾ ಅದನ್ನು ವಿವರಣೆ ಇಮಿಡಿಯೇಟ್ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ.
ಸರ್, ಮುಸ್ಲಿಮರಿಗೆ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ, ಅವರಿಗೆ ಯಾರಿಗೂ ಭಯ ಇಲ್ಲ ಅಂತ ನಾರಾಯಣ ಸ್ವಾಮಿ ಅವರು ಸರ್ಕಾರ ಮೇಲೆ ಆರೋಪ ಮಾಡ್ತಾರೆ. ಅವನು ಬೇರೆ ಕೆಲಸ ಇಲ್ಲ ಇದೆ. ಪ್ರಹ್ಲಾದ್ ಜೋಶಿ ಅವರು ಅದನ್ನ ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರ ಅವರೆಲ್ಲರೂ ಇದೇ ಕೆಲಸ, ಇಂಥ ಘಟನೆಗಳು ಕಾಂಗ್ರೆಸ್ ಸರ್ಕಾರ ಬಂದಾಗ ಅವರು ಮಾಡ್ತಕ್ಕಂಥದ್ದು ಕೆಲಸನೇ ಇದೆ. ಎಲ್ಲರೂ ಶಾಂತ ರೀತಿಯಿಂದ ಬರ್ರಪ್ಪ, ನೀವು ಗಲಾಟೆ ಮಾಡಿ ಅಂತ ಹೇಳುದಿಲ್ಲ ಅವ್ರ ಬಾಯಲ್ಲಿ. ಅವರು ಆ ಜಾತಿಯವ್ರು ಮಾಡಿದ್ರು, ಈ ಧರ್ಮದವ್ರು ಮಾಡಿದ್ರು, ಅದ್ರದ್ದು ಹೆಂಗ್ ರಾಜಕೀಯ ಬ್ಯಾಳಿ ಬೇಯಿಸ್ಕೊಂಡಿದೆ. ಈಗ ಪೊಲೀಸರೇ ಕ್ಲಿಯರ್ ಮಾಡಿದ್ದಾರೆ ಸರ್, ಮಸೀದಿಯಿಂದಲೇ ಕಲ್ಲು ಬಂದಿದ್ದು, ಚಪ್ಪಲಿ ಬಂದಿದ್ದು ಅಂತ ಪೊಲೀಸರಿಗೆ ಅಲ್ಲಿ ಕಲ್ಲುಗಳು ಬಿದ್ದಿದೆ ಸರ್. ಆದರೂ ಕೂಡ ಎಸ್ ಪಿ ಬಿದ್ದಾಗ ಅಲ್ಲಿ ಕಠಿಣವಾದ ಕ್ರಮ ತಗೊಳ್ಳೋದು ಅಂತದಾಗ್ಲಿ ಡೆಫಿನೆಟ್ಲಿ ತೆಗೆದುಕೊಳ್ತಾರೆ. ನಿಮ್ಗೆ ಯಾಕೆ ಡೌಟ್ ಅದು? ಯಾಕೆ ಡೌಟ್ ಪಡ್ತಾ ಇದ್ರು? ಡೆಫಿನೆಟ್ಲಿ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ. ಕಾನೂನು ಸುವ್ಯವಸ್ಥೆ ತರಲಿಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನೂ ಮಾಡ್ತೇವೆ. ಇದರಲ್ಲಿ ಯಾರು ಸಣ್ಣವರು ದೊಡ್ಡವರು ಅವರು ಇವರು ಇಲ್ಲ. ಪ್ರಚೋದನಾತ್ಮಕ ಹೇಳಿಕೆಗೆ ಇಲ್ಲಿ ಅವಕಾಶ ಇಲ್ಲ. ಗಲಭೆ ಹುಟ್ಟಿಸೋರಿಗೆ ಅವಕಾಶಗಳಿಲ್ಲ. ಇದನ್ನ ನಾನು ಬಾಗಲಕೋಟೆ ಎಲ್ಲ ಜನತೆಗೆ ವಿನಮ್ರವಾಗಿ ವಿನಂತಿ ಮಾಡ್ಕೋತೇನೆ. ದಯಮಾಡಿ ರಾಜಕೀಯ ಬಲಿಗೆ ತಾವು ಬೀಳಬೇಡಿ. ಬಾಗಲಕೋಟೆನ ಶಾಂತ ರೀತಿಯಿಂದ ಒಯ್ಯೋಣ. ಎಲ್ಲ ಯಾರೇ ತಪ್ಪಿತಸ್ಥರು, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿಯವಿರಲಿ, ತಪ್ಪು ಮಾಡಿದವನಿಗೆ ಶಿಕ್ಷೆ, ಕಠಿಣ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತದೆ. ಅದು ನಿಗಾ ವಹಿಸಿ ಸರ್ಕಾರ ಅವರಿಗೆ ಆಜ್ಞೆ ಮಾಡ್ತದೆ. ಸರ್, ಅವ್ರು ಏನಂತಾರೆ ಅಂದ್ರೆ ಸರ್, ಈಗ ಹಿಂದೂಗಳು ನಾವು ಅಲ್ಲಿಂದ ಚಪ್ಪಲ ತಂದಿಲ್ಲ ಅನ್ನುವಂತ ಮುಸಲ್ಮಾನ ಮುಖಂಡನೇ ಹೇಳ್ತಿರೋದು. ಅಲ್ಲಿ ಎಲ್ಲ ಟಿವಿ ಮತ್ತೊಂದು ಅದು ಯಾವ ಕಡೆ ಬಂದಿದೆ, ಈ ಕಡೆ ಬಂದಿದೆ, ಎಲ್ಲದನ್ನು ನೋಡ್ತೀವಿ. ನೋಡಿ ಕ್ರಮ ಕೈ. ಸರ್, ಈಗ ಅವ್ರ ವಾದ ಏನಂತಂದ್ರೆ ಸರ್, ಮುಸ್ಲಿಮರು ಒಳಗಿಂದ ಕಲ್ಲು ಮತ್ತೆ ಚಪ್ಪಲಿ ಹೋಗೋದು ಒಂದು, ಜೊತೆಗೆ ಇದೇ ಆದ್ರೆ ಈ ಹಿಂದೂಗಳು ಏನಾದ್ರು ಇಂಥ ಸಣ್ಣ ಪುಟ್ಟ ಯಾವ್ದಾರು ಕೆಲಸ ಮಾಡಿದ್ರೆ ಎಲ್ಲ ಸಮೇತ ದೇವಸ್ಥಾನದ ಸಮೇತ ಎಲ್ಲಾರನ್ನೂ ಬಂಧಿಸ್ತಾರ, ಆ ಸಮಾಜಕ್ಕೆ ಸಂಬಂಧಪಟ್ಟವ್ರು ಬಂಧಿಸ್ತಾರ. ಅಲ್ಲಿ ಮಸೂತಿ ಒಳಗಿದ್ದಂತ 250 ಮಂದಿನೂ ಇದ್ರಲ್ಲಿ ಆ ಮಸೂತಿಗೆ ಸಂಬಂಧಪಟ್ಟಂತ ಅವ್ರು ಹೇಳ್ದವ್ರನ್ನೆಲ್ಲ ಬಂಧಿಸ್ಬೇಕ ನಾವು? ಅಲ್ಲಲ್ಲ, ಕಮಿಟಿಯವ್ರನ್ನ ಯಾರು ಅಲ್ಲಲ್ಲ, ಅವ್ರು ಹೇಳ್ದವ್ರನ್ನ ಬಂಧಿಸ್ಬೇಕ ನಾವು? ಅಂತ ಅವ್ರು ಯಾವ ದುಷ್ಕೃತ್ಯ ಮಾಡ್ತಾನೆ ಅವ್ನು ಬಂಧಿಸ್ತೀವಿ. ಅವ್ರು ಹೇಳ್ದವ್ರನ್ನೆಲ್ಲ ಬಂಧಿಸಕ್ಕಾಗೋದಿಲ್ಲ. ಅಲ್ಲ, ಅವರು ಪ್ರಚೋದನೆ ಕೊಟ್ರ ಅಂತ ಅವ್ರು ಏನೋ ಹೇಳ್ಕೊತಾರೆ, ಅದನ್ನೆಲ್ಲ ನಾವು ನೋಡ್ತೇವೆ. ನಾವೆಲ್ಲ ವಿಡಿಯೋ ಟಿವಿ ನಿಮ್ ಬಂದದ್ದು ಈಗ ಇಲ್ಲಿ ನಿಮ್ ಮೇಲೆ ಇದು, ಅಲ್ಲಿ ಏನ್ರ ನಿಮ್ದು ಬಂದಿತ್ತ ಅದನ್ನು ವೆರಿಫೈ ಮಾಡ್ತೀವಿ ಅಂತ. ಯಾವ ಮಾಡ್ತಾನೆ ಅವನ ಮೇಲೆ ಕಠಿಣ ಕ್ರಮ ತಗೋಬೇಕು. ಕ್ರಮ ತಗೊಳ್ಳೋದು, ಆದ್ರೆ ಕಾನೂನಿನ ಭಯ ಇಲ್ವಾ ಅನ್ನೋದು ಪ್ರಶ್ನೆ. ಕಾನೂನು ಭಯ ಬಾಲ್ಕೋಟಾಗಿದೆ ಫಸ್ಟ್ ಟೈಮ್. ಫಸ್ಟ್ ಟೈಮ್ ಆಯ್ತು, ಏನು ಆಗಿಲ್ಲ. ಫಸ್ಟ್ ಟೈಮ್ ನಾವು ತಡೆಗಟ್ಟುತ್ತೇವೆ. ನಿನ್ನೆ ರಾತ್ರಿ ಆದ್ಮೇಲೆ ಬೆಳಗ್ಗೆ ಮತ್ತೆ ನೋಡಿ, ಒಮ್ಮೆ ಸ್ಟಾರ್ಟ್ ಆತಂದ್ರೆ ಅವ್ರು ತಹಬದಿಗೆ ತರಬೇಕಾದದ್ದು ನಮ್ಮ ಧರ್ಮ. ಅದನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತೇನಿಲ್ಲಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.